ನಮಸ್ತೆ ಆತ್ಮೀಯರೇ, ಯಾರಿಂದನಾದರೂ ತೊಂದರೆ ಆಗುತ್ತೆ ಅಂತ ಗೊತ್ತಾದಾಗ ನಾವು ಸಹಜವಾಗಿಯೇ ಅವರಿಂದ ದೂರ ಇರುವ ಪ್ರಯತ್ನವನ್ನು ಮಾಡ್ತೀವಿ. ದೂರ ಇರೋದಕ್ಕೆ ಸಾಧ್ಯವಾಗಲ್ಲ ಅಂದ ಪಕ್ಷದಲ್ಲಿ ನಾವು ಅವರಿಂದ ಜಾಗರೂಕರಾಗಿರ್ತೀವಿ. ಯಾವಾಗ ಬೇಕಾದರೂ ನಮ್ಗೆ ಅವರಿಂದ ಅಪಾಯಗಳಾಗಬಹುದು, ಯಾವಾಗ ಬೇಕಾದರೂ ನಮ್ಗೆ ಅವರಿಂದ ನಷ್ಟ ಆಗ್ಬೋದು, ಹಾನಿ ಆಗ್ಬೋದು ಅಂತೇಳಿ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ತುಂಬ ಜಾಗರೂಕವಾಗಿ ಇಡ್ತೀವಿ. ಪ್ರತಿಯೊಂದು ಹೆಜ್ಜೆಯನ್ನು ತುಂಬ ಪ್ರಜ್ಞೆಯಿಂದ ಇಡ್ತೀವಿ. ಸಾಮಾನ್ಯವಾಗಿ ನಮಗೆ ಯಾವ ವ್ಯಕ್ತಿಗಳಿಂದನೂ ತೊಂದರೆ ಆಗೋದಿಲ್ಲ. ನಮಗೆ ತೊಂದರೆಗಳಾಗೋದೇ ಅವರ ಸ್ವಂತ ಸ್ವಭಾವದಿಂದ, ಅವರ ಸಂಸ್ಕಾರಗಳಿಂದ ಹಾಗೂ ಅವರ ಹವ್ಯಾಸಗಳಿಂದ. ಹೌದು, ನಮಗೆ ನಮ್ಮದೇ ಸ್ವಭಾವಗಳು, ನಮ್ಮದೇ ಬಲಹೀನ ಸಂಸ್ಕಾರಗಳು ಅಥವಾ ನಮ್ಮದೇ ಹವ್ಯಾಸಗಳು ನಮಗೆ ಕೆಲವೊಂದು ಬಾರಿ ಮುಳ್ಳಾಗ್ಬಿಡುತ್ತೆ. ನಮ್ಮದೇ ಸ್ವಭಾವ ಸಂಸ್ಕಾರಗಳು ನಮಗೆ ಶತ್ರುಗಳಾಗಿ, ವೈರಿಗಳಾಗಿ ನಿಂತುಬಿಡುತ್ತೆ. ಆಗ ನಾವು ಅವುಗಳ ವಿರುದ್ಧ ಜಾಗರೂಕರಾಗಬೇಕಾಗತ್ತೆ. ಯಾಕಂದರೆ ಅವುಗಳಿಂದ ನಮಗೆ ತುಂಬ ನಷ್ಟ ಅಥವಾ ಹಾನಿ ಉಂಟಾಗತ್ತೆ. ಇಂತಹ ಜಾಗರೂಕ ಜೀವನ ನಮ್ಮದಾಗಬೇಕು, ಇಂತಹ ಪ್ರಜ್ಞಾವಂತ ಜೀವನ ಶೈಲಿ ನಮ್ಮದಾಗಬೇಕು ಎನ್ನುವ ಅರ್ಥವನ್ನು ಸಾರುವ ಮಹೋನ್ನತ ಹಬ್ಬವೇ ಮಹಾಶಿವರಾತ್ರಿ. ಆತ್ಮೀಯರೇ, ರಾತ್ರಿಯನ್ನು ಅಂಧಕಾರಕ್ಕೆ ಹೋಲಿಸಲಾಗುತ್ತೆ, ರಾತ್ರಿಯನ್ನು ಅಹಂಕಾರಕ್ಕೆ ಹೋಲಿಸಲಾಗುತ್ತೆ, ಅಜ್ಞಾನ ದುಃಖಕ್ಕೆ ಹೋಲಿಸಲಾಗುತ್ತೆ. ಅವಶ್ಯವಾಗಿ ಇವತ್ತು ನಮ್ಮ ಎಲ್ಲರಿಗೂ ದುಃಖದ ಕಾರಣಗಳು ನಮ್ಮದೇ ಸ್ವಂತ ಸ್ವಭಾವ, ಸಂಸ್ಕಾರ ಹಾಗೂ ಹವ್ಯಾಸಗಳು. ಇದರಿಂದ ನಾವು ಜಾಗರೂಕರಾಗಿರಬೇಕು ಎನ್ನುವ ಸಂದೇಶವನ್ನು ಹೊತ್ತು ತರುತ್ತೆ ಮಹಾಶಿವರಾತ್ರಿ. ಶಿವರಾತ್ರಿಯ ದಿನದಂದು ಉಪವಾಸಕ್ಕೆ ಅದರದೇ ಆದ ಮಹತ್ವವಿದೆ. ಅನ್ನ ನೀರುಗಳಿಲ್ಲದ ಉಪವಾಸ ದೇಹವನ್ನು ತಣಿಸುತ್ತೆ. ಅದು ಅವಶ್ಯವಾಗಿ. ವ್ಯರ್ಥ ವಿಚಾರಗಳ, ಅಶುದ್ಧ ವಿಚಾರಗಳ ಉಪವಾಸ ಅದು ಮನಸ್ಸನ್ನು ತಣಿಸುತ್ತೆ. ಆತ್ಮೀಯರೇ, ದೇಹದ ಉಪವಾಸದ ಜೊತೆಗೆ ಮನಸ್ಸಿನ ಉಪವಾಸ ಅತಿ ಅವಶ್ಯಕವಾಗಿದೆ. ಇಂದು ಶಿವನ ಸ್ಮರಣೆಯಲ್ಲಿ ಶಿವರಾತ್ರಿಯನ್ನು ಕಳೆಯುವ ಪ್ರಯತ್ನವನ್ನು ಮಾಡ್ತೀವಿ. ಹೇಗೆ ಸೂರ್ಯನ ಮುಂದೆ ನಿಂತಾಗ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ಸ್ವಲ್ಪ ಮಟ್ಟಿಗೆ ದೇಹ ಸದೃಢವಾಗುತ್ತೆ, ಶಕ್ತಿಶಾಲಿಯಾಗುತ್ತೆ. ಯಾಕಂದರೆ ಸೂರ್ಯನ ಕಿರಣಗಳಿಗೆ ಅಷ್ಟೊಂದು ಶಕ್ತಿ ಇದೆ. ಇನ್ನು ಶಿವನ ಸ್ಮರಣೆಯಲ್ಲಿ ಕೂತಾಗ, ಭಗವಂತನ ಮುಂದೆ ಸಾರ್ಥಕವಾಗಿ ನಾವು ಕುಳಿತುಕೊಂಡಾಗ ಭಗವಂತನ ಶಕ್ತಿ ನಮ್ಮ ಮನಸ್ಸನ್ನು ಸದೃಢಗೊಳಿಸುತ್ತೆ, ಜೊತೆಗೆ ದೇಹವು ಕೂಡ ಸದೃಢವಾಗುತ್ತೆ. ಆತ್ಮೀಯರೇ, ಬಟ್ಟೆಯ ಮೇಲಿರುವ ಕಲೆಯನ್ನು ತೆಗಿಬೇಕು ಅಂದರೆ ಕೆಲವೊಂದು ಬಾರಿ ನಾವು ಹರಸಾಹಸ ಮಾಡಬೇಕಾಗತ್ತೆ. ಇನ್ನು ಮನಸ್ಸಿನ ಮೇಲಿರುವ ಕಲೆಯನ್ನು ತೆಗಿಬೇಕು ಅಂದರೆ ಆ ಹರನೇ ಸಾಹಸ ಮಾಡಬೇಕಾಗತ್ತೆ. ಅಂದರೆ ಆ ಪರಮಾತ್ಮನೇ, ಆ ಶಿವನೇ ತನ್ನ ಧಾಮವನ್ನು ಬಿಟ್ಟು ನಮ್ಮೆಲ್ಲರನ್ನ ಈ ದುಃಖದಿಂದ ದೂರ ಮಾಡಬೇಕಾಗತ್ತೆ. ಆತ್ಮೀಯರೇ, ಅರ್ಥಗಳಿಲ್ಲದ ಆಚರಣೆಗಳು ಸಾರ್ಥಕತೆಯನ್ನು ತಂದುಕೊಳ್ಳೋದಿಲ್ಲ. ಹಾಗಾಗಿ ನಿಜವಾದ ಶಿವರಾತ್ರಿಯ ಅರ್ಥವನ್ನು, ನಿಜವಾದ ಜಾಗರಣೆಯ, ನಿಜವಾದ ಉಪವಾಸದ ಶಿವಸ್ಮರಣೆಯ ಅರ್ಥವನ್ನು ನಮ್ಮದಾಗಿಸಿಕೊಂಡು ಮಹಾಶಿವರಾತ್ರಿಯನ್ನು ಆಚರಿಸೋಣ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.